ಇವತ್ತೊಂದು ಟೇಸ್ಟಿಯಾದ ರೈಸ್ ಬಾತ್ ಮಾಡ್ತೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸು, ಸಿಂಪಲ್ಲಾಗಿ, ಒಂದು ಟೇಸ್ಟಿಯಾಗಿ ಇರುತ್ತೆ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂದರೆ, ನಾವು ದಿನನಿತ್ಯ ಅಳವಡಿಸ್ಕೊಬೇಕಾಗಿರೋ, ಹೆಣ್ಣುಮಕ್ಕಳು ಅಳವಡಿಸ್ಕೊಳ್ಳೇಬೇಕಾಗಿರೋ ಏನಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಬಂದು ಸ್ಟವ್ಗೆ ಒಂದು ನಮಸ್ಕಾರ ಹಾಕಿ ಸ್ಟವ್ ಹಚ್ಚಬೇಕು. ಮತ್ತು ಏನೇ ನಾವು ಮಾಡಿದ್ರು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಅದು ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ನೀವು ಇದನ್ನೆಲ್ಲ ಮಾಡಿ ನೋಡಿ, ನಿಮಗೆ ಯಾವ ಥರ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮಾಡೋ ಕೆಲಸ ಏನು? ಫಸ್ಟು ಹಾಲು ಉಗ್ಸೋ ಕೆಲಸ. ಕಾಫಿ ಬೇಕೇ ಬೇಕು ಎಲ್ಲರಿಗೂ. ಹಾಲು ಉಗ್ಸಿದ ತಕ್ಷಣವೇ ನಿಮಗೆ ಕೃಷ್ಣಂಗೆ ಅರ್ಪಣೆ ಮಾಡಿ. ಹೇಗೆ ಗೊತ್ತಾ? ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಉಗ್ಸಿದ ತಕ್ಷಣ ಸಕ್ಕರೆ ಹಾಕಿ ಕೃಷ್ಣಾರ್ಪಣ ಮಸ್ತು ಅಂತ ಒಂದು ನೀರನ್ನ ಅರ್ಘ್ಯ ಮಾಡಿ ಅದನ್ನು ಸುತ್ತು ಇದು ಮಾಡಿ. ಎಷ್ಟು ಒಳ್ಳೇದು ಗೊತ್ತಾ ಈ ಥರ ನಾವೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ. ಮತ್ತು ಏನೋ ಒಂದು ಅಡುಗೆ ಮಾಡ್ತೀವಿ, ಅಡುಗೆ ಮಾಡಿದ್ರೆ ಇವಾಗ ಸಾಂಬಾರು ಟೇಸ್ಟ್ ನೋಡಲೇಬೇಕು, ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ ಅನ್ನೋ ಹೆಂಗಸರು ಏನು ಮಾಡೋದು? ಸಾಂಬಾರು ಬೇಡ, ಅನ್ನ ಮಾಡ್ತೀವಲ್ಲ, ಬಿಸಿ ಬಿಸಿ ಅನ್ನ ಮಾಡಿದ ತಕ್ಷಣ ಅನ್ನದ ಮೇಲೆ ಒಂದು ತುಂಡು ಬೆಲ್ಲ ಆಗಲಿ, ಒಂದು ಚೂರು ತುಪ್ಪ ಆಗಲಿ ಇಟ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತೇಳಿ. ಇದು ಎಷ್ಟು ಒಳ್ಳೆಯದಂದರೆ, ನಿಮಗೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ನಾವು ಸ್ನಾನ ಮಾಡಿಲ್ಲಪ್ಪ, ನಾವು ಮಡಿ ಇಲ್ಲ ಅಂತ ಅಂದ್ಕೊಬೇಡಿ. ನಮ್ಮ ಆತ್ಮ ಒಂದು ಶುದ್ಧಿಯಾಗಿದ್ದರೆ ಸಾಕು, ದೇವರಷ್ಟಕ್ಕೆ ತೃಪ್ತನಾಗ್ತಾನೆ. ನಾವೇನೇ ಅರ್ಪಣೆ ಮಾಡಿದ್ರೂ ಅವನು ತೃಪ್ತಿಯಿಂದ ಅದನ್ನು ತಗೋತಾನೆ. ಹಾಗಾಗಿ ಎಲ್ಲರೂ ರೂಢಿ ಮಾಡಿಕೊಡ್ರಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಏನೇ ಅಡುಗೆ ಮಾಡಲಿ ಟೇಸ್ಟ್ ಮಾಡಲ್ಲ. ನಾನು ಇದು ಒಂದು 3 ವರ್ಷದಿಂದ ಅಳವಡಿಸ್ಕೊಂಬಂದಿರೋದು. ಆಮೇಲೆ ಲಾಸ್ಟಲ್ಲೇ ನಾನು ಅರ್ಪಣೆ ಮಾಡಿದ್ಮೇಲೆ ನಾನು ಟೇಸ್ಟ್ ನೋಡೋದು. ಈ ಥರ ಹೆಣ್ಮಕ್ಳೆಲ್ಲ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಷ್ಟೊಳ್ಳೆ ಜೀವನ ಎಲ್ಲ ಕೊಟ್ಟವನಿಗೆ ನಾವು ಯಾವಾಗೂ ಕೃತಜ್ಞರಾಗಿರಬೇಕು. ದೇವರಿಗೆ ನಮ್ಮ ಕೈಯಿಂದ ಅವನಿಗೆ ಏನು ಕೊಡೋಕ್ಕೆ ಸಾಧ್ಯ? ಏನೋ ಈ ಥರ ಒಂದು ಭಕ್ತಿ ಭಾವದಿಂದ, ಒಂದು ಪೂಜ್ಯ ಭಾವದಿಂದ ಈ ಥರ ಒಂದು ಅರ್ಪಣೆ ಮಾಡ್ಬೋದು ಅಷ್ಟೇ. ಜೈ ಶ್ರೀರಾಮ್. ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.